ಹಾಯ್ ಫ್ರೆಂಡ್, ಇದು ನನ್ನ 2 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಮಾರ್ನಿಂಗ್ 5:30 ಆಗಿದೆ. ವಾಕ್ ಹೋಗೋಕ್ಕಿಂತ ಫಸ್ಟು ನಾನು 6 ಲೀಟ್ರ್ ನೀರು ಕುಡಿದ್ಬಿಟ್ಟೆ ವಾಕ್ ಹೋಗೋದು. ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ವಾಕ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಬೇಗವ. ನಾನು ಬೇಗ ಎದ್ದೇಳೋದ್ರಿಂದ ಮನೆ ಕೆಲಸನೂ ಬೇಗ ಆಗುತ್ತೆ. ಇವಾಗ 10 ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟೆ ನಾನು ಮನೆಗೆ ಹೋಗೋದು. ರಾತ್ರಿ ಬೇಗ ಮಲ್ಕೊಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು. ಇವಾಗ ಮಾರ್ನಿಂಗ್ 5:30ಗೆ ಬೇಗ ಬೆಳಗ್ಗೆ ಆಗಿಬಿಡುತ್ತೆ. ನಂದು 10 ರೌಂಡ್ ಕಂಪ್ಲೀಟ್ ಆಯಿತು. ನಾನು ಮುಗಿದ್ಮೇಲೆ 10 ನಿಮಿಷ ಕೂತ್ಬಿಟ್ಟೆ ಹೋಗೋದು. ಮನೆ ಬಂದೆ. ಸಿಯಾ ಸೀಡ್ಸ್ ನೆನೆಸಿದ್ದೆ ನೈಟೇ, ಅದನ್ನು ತಗೋತಿದ್ದೀನಿ ವಾಕ್ ಮಾಡಿ ಬಂದುಬಿಟ್ಟು. ಅದು ತಗೊಂಡು 1/2 ಅವರ್ 1 ಅವರ್ ಬಿಟ್ಕೊಂಡು ಹಾಲು ತಗೋತೀನಿ ನಾನು. ಹಾಲು ತಗೊಬಿಟ್ಟು ಟಿಫನಿಗೆ ರೆಡಿ ಮಾಡ್ತೀನಿ. ಇವತ್ತು ಟಿಫನ್ ನನಗೆ ಅಂತ ಸಪ್ರೇಟ್ ನಾನೇನು ಮಾಡ್ಕೊಳ್ಳಿಲ್ಲ, ಮನೆಗೆ ಅಂತಲೇ ಮಾಡಿದೆ. ಹೊಲ್ದ ಹತ್ರ ಕೆಲ್ಸಕ್ಕೆ ಬಂದಿದ್ದರು, ಅವರಿಗೆಲ್ಲ ಸೇರಿಸ್ಬಿಟ್ಟು ಮಾಡೋಣ ಅಂತಲೇ ಮಾಡ್ತಿದ್ದೀನಿ. ಉಪ್ಪಿಟ್ಟು ಆಗೋದ್ರಿಂದ ನನಗೆ ಸಪ್ರೇಟ್ ನಾನೇನು ಮಾಡ್ಕೊಳ್ಳಿಲ್ಲ. ರವೆನ ಚೆನ್ನಾಗಿ ಹುರಿಬೇಕು, ರೆಡ್ ಕಲರ್ ಬರೋ ಥರ ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಬರೋದು, ಇಲ್ಲಾಂದರೆ ತಿನ್ನೋದಕ್ಕಾಗಲ್ಲ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ನಾನು ಮಾಡಲಿಲ್ಲ ಅಂದರೂ ಅವರೇ ಕೇಳ್ತಿರ್ತಾರೆ ಉಪ್ಪಿಟ್ಟು ಮಾಡಿದ್ಯಾ ಅಂತ. ಉಪ್ಪಿಟ್ಟಿಗೆ ಏನೇನು ಹಾಕ್ತೀನಿ ಅಂದರೆ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು ಇಲ್ಲಾಂದರೆ ನಾನು ಉಪ್ಪಿಟ್ಟೇ ಮಾಡೋಕ್ಕೋಗಲ್ಲ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ನೀವು ಉಪ್ಪಿಟ್ಟಿಗೆ ನೀರು ಜಾಸ್ತಿ ಹಾಕ್ತೀನಿ. 5 ಗ್ಲಾಸ್ ರವೆಗೆ ನಾನು 13 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು, ಗಟ್ಟಿಗಾದರೆ ತಿನ್ನೋಕ್ಕಾಗಲ್ಲ. ಇಷ್ಟು ಕ್ವಾಂಟಿಟಿ ನೀರು ಹಾಕಿದ್ರೂ ಅದು ಗಟ್ಟಿಗಾಗಿ ಹೋಗ್ಬಿಡುತ್ತೆ. ರೈಸ್ ಐಟಮ್ಸು ಉಪ್ಪಿಟ್ಟಿಗೆಲ್ಲ ಒಂದು ಬೌಲ್ ಮಾಡ್ಕೊಂಡಿದ್ದೀನಿ. ಆ ಬೌಲಲ್ಲಿ ಅಳತೆ ಮಾಡ್ಕೊಂಡು ತಗೋತೀನಿ. ಅದ್ರ ಮೇಲೆ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಲ್ಲ ನಾನು. ಹೊಲ್ದ ಹತ್ರ ತಿಂಡಿ ಕೊಟ್ಟು ಕಳಿಸಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನಗೆ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಟ್ಟಿರೋ ಕಾಳಿತ್ತು, ಪ್ರೋಟೀನ್ ಅಂಶ ಇದೆ. ಹೀರೆಕಾಯಿ, ಪಾಲಕ್ ಸೊಪ್ಪಿತ್ತು, ಅದಕ್ಕೆ ಏನಾದರೂ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಲಂಚ್ಗೆ ಪೈನಾಪಲ್ ಇತ್ತು, ಅದಕ್ಕೆ ಜ್ಯೂಸ್ ಮಾಡ್ಕೊಂಡೆ. ಹೀರೆಕಾಯಿ ಗ್ರೇವಿ, ಒಂದು ಎಗ್ ತಗೊಂಡಿದ್ದೀನಿ. ಲಂಚ್ಗೆ ಎಷ್ಟು ಫುಡ್ ಆದರೆ ಸಾಕು, ಇದಕ್ಕಿಂತ ಹೆವಿ ತಗೋಬಾರ್ದು ಫುಡ್ಡ. ಡಯಟ್ ಮಾಡೋದ್ರಿಂದ ಕಾಫಿ ಟೀ ಏನು ತಗೋಬಾರ್ದು. ತಗೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಕಾಫಿ ಲೆಸ್ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು ದಿನಕ್ಕೆ 1 ಟೈಮ್ ಆದ್ರೂ. ಅಂದರೆ ಬೆಳಗ್ಗೆ ಟಿಫನ್ ಆದಮೇಲೆ 1/2 ಅವರ್ ಬಿಟ್ಬಿಟ್ಟು ತಗೊಳ್ಳಿ. ಚಿಕ್ಕ ಗ್ಲಾಸಲ್ಲಿ ತಗೊಳ್ಳಿ, ದೊಡ್ಡ ಗ್ಲಾಸಲ್ಲಿ ಏನು ತಗೊಳಕ್ಕೆ ಹೋಗ್ಬೇಡಿ. ನಾವು ಡಯಟ್ ಎಲ್ಲ ಮಾಡ್ತಿದ್ದೀವಿ, ಮಧ್ಯಾಹ್ನ ನಿದ್ದೆ ಮಾಡ್ಬೋದು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಖಂಡಿತ ಮಾಡಿ, ನಾನು ಮಾಡ್ತೀನಿ. ತಪ್ಪಾಗಲ್ಲ. ನಾವು ಫುಡ್ ಏನು ಹೆವಿ ತಗೊಂಡಿರಲ್ಲ, ಅದರಿಂದ ನಾವು ಮಾರ್ನಿಂಗ್ ಬೇಗ ಎದ್ದಿರ್ತೀವಲ್ಲ, ಅದಕ್ಕೆ ಸರಿ ಹೋಗುತ್ತೆ. ಮತ್ತು ಮಧ್ಯಾಹ್ನ ಹೊಲ್ದ ಹತ್ರಕ್ಕೆಲ್ಲ ಊಟ ಕೊಟ್ಟು ಕಳಿಸಿ ರೆಸ್ಟ್ ಮಾಡೋ ಅಷ್ಟರೊಳಗೆ ಟೈಮೇ ಆಗೋಗ್ಬಿಡ್ತು. ಅದಕ್ಕೆ ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ರೊಟ್ಟಿಗೆ ಮಧ್ಯಾಹ್ನ ಮಾಡಿರೋ ಗ್ರೇವಿನೇ ಇದೆ, ಅದನ್ನೇ ತಗೋತೀನಿ. ಮನೇಲಿ ಏನು ಫುಡ್ ಇರುತ್ತೆ ಅದಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಡಯಟ್ ಮಾಡ್ತೀನಿ ನಾನು. ಎಕ್ಸ್ಟ್ರಾ ಏನು ಮಾಡೋದಕ್ಕೆ ಹೋಗಲ್ಲ. ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದು ಸುಮ್ಮನೆ ಅಲ್ಲ, ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ. ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತೀವಿ. ಒಂದು ಕೆಲಸ ಆಗಲಿ ಎಫರ್ಟ್ ಹಾಕ್ದಲೇ ನಾವು ಏನು ಮಾಡೋದಕ್ಕಾಗಲ್ಲ. ನಾನು ಸಂಜೆ ಡಿನ್ನರ್ನ 6:30 ಒಳಗಡೆ ತಗೋಬಿಡ್ತೀನಿ. ಮಧ್ಯಾಹ್ನ ಮಾಡಿರೋ ಗ್ರೇವಿಗೆ ರವೆ ರೊಟ್ಟಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ರವೆ ರೊಟ್ಟಿ. ನೀವು ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲಪ್ಪ ಅನ್ನೋರು ರೊಟ್ಟಿ ಮಾಡ್ಕೊಬೋದು, ದೋಸೆ ಮಾಡ್ಕೊಬೋದು, ಏನು ಬೇಕಾದರೂ ಮಾಡ್ಕೊಬೋದು ರವೆನಲ್ಲಿ. ನಿಮಗೆ 2 ಟೈಮ್ ವಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ 1 ಟೈಮ್ ಸ್ಕಿಪ್ ಮಾಡಿ. ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಯಾವ ಟೈಮನ್ನಾದ್ರು ಮಾಡ್ಕೊಳ್ಳಿ. ನಾನು ಇವಾಗ ವಾಕ್ ಹೋಗ್ತೀನಿ. ಎಷ್ಟೇ ಕೆಲಸ ಇರಲಿ ವಾಕ್ ಸಂಜೆ ಟೈಮ್ ಮಾಡೇ ಮಾಡ್ತೀನಿ. 1/2 ಅವರ್ ಮಾಡಿಬಿಟ್ಟೆ ನಾನು ನೆಕ್ಸ್ಟ್ ಬೇರೆ ಕೆಲಸ ಮಾಡೋದು. ಮಾರ್ನಿಂಗ್ ಪಾರ್ಕಿಗೆ ಹೋಗ್ತೀನಿ, ಈವ್ನಿಂಗ್ ಟೆರೆಸ್ ಮೇಲೆ ಮಾಡ್ತೀನಿ. ಮಳೆ ಏನಾರು ಬಂದರೆ ವಾಕ್ ಸ್ಕಿಪ್ ಮಾಡಿಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಳೆಗಾಲದಲ್ಲೆಲ್ಲ ವಾಕೇನು ಹೋಗಲ್ಲ ನಾನು, 1 ಟೈಮ್ ಲೆಸ್ ಮಾಡ್ತೀನಿ. ಇವತ್ತು ಲೇಟಾಗಿ ವಾಕ್ ಬಂದೆ, ಅಲ್ಲೇ ಕತ್ಲೆ ಆಗಿಬಿಟ್ಟಿದ್ದೆ. 7 ಗಂಟೆಗೆ ಬಂದೆ, 7:30ಗೆ ಲಾಸ್ಟ್ ಮಾಡ್ತೀನಿ. ಜಾಸ್ತಿ ವಾಕ್ ಮಾಡಲ್ಲ, ಬೆಳಗ್ಗೆ ಟೈಮು ಮಾಡೋದ್ರಿಂದ. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.